ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಟ್ಸ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೋಡಿ, ನಾನು ಇವತ್ತೊಂದು ಸೂಪರ್ ಆಗಿರೋ ಗೋಲ್ಗಪ್ಪನ ಮಾಡ್ತಾಯಿದ್ದೀನಿ. ಈ ಗೋಲ್ಗಪ್ಪನ ನೀವು ಹಿಂದೆ ತಿಂದಿರಲ್ಲ, ಮುಂದೆ ಮನಸ್ಸು ಮಾಡಿದ್ರೆ ಖಂಡಿತ ಮಾಡಿ ತಿಂತೀರಾ. ತುಂಬಾ ಆರೋಗ್ಯವರ್ಧಕ ಗೋಲ್ಗಪ್ಪ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇದನ್ನು ಮಾಡೋ ವಿಧಾನನ ನೋಡ್ತಿದ್ದೀರಲ್ಲ, ಏನಪ್ಪ ಇದು ಅಂತ ಹೇಳ್ಕೊಳ್ತೀರಾ? ನೋಡಿ, ಹಲಸಿನ ಬೀಜ ಇದು ಎಷ್ಟೊಂದು ಆರೋಗ್ಯವರ್ಧಕ, ಏನೆಲ್ಲ ಪೋಷಕಾಂಶಗಳಿದೆ ಅಂತ ಆಲ್ರೆಡಿ ಒಂದು ಪಲ್ಯ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿ. ಖಂಡಿತ ನೀವು ಇನ್ಯಾವತ್ತೂ ಹಲಸಿನ ಬೀಜನ ಬಿಸಾಕಲ್ಲ. ಹಲಸಿನ ಹಣ್ಣಿಗೆ ಎಷ್ಟು ಆದ್ಯತೆ ಕೊಡ್ತೀರೋ ಅದರ 2 ಪಟ್ಟು ಆದ್ಯತೆನ ಹಲಸಿನ ಬೀಜಕ್ಕೆ ಕೊಡಬೇಕು. ಹಲಸಿನ ಬೀಜನ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ನಾನು ಅದನ್ನು ಕುಕ್ಕರಲ್ಲಿ ಹಾಕ್ಕೊಳ್ತಿದ್ದೀನಿ, ನೀರು ಹಾಕಿದ್ದೀನಿ. ಅದ್ರ ಜೊತೆಗೆ ಬಟಾಣಿನ ಒಂದು ಬೌಲಲ್ಲಿ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಇದರಿಂದ ಯಾಕೆ ಮಾಡಬಾರ್ದು, ಇದು ಕೂಡ ಆಲೂಗಡ್ಡೆ ಥರ ಸ್ಮ್ಯಾಶ್ ಆಗುತ್ತಲ್ವ ಅಂತ ಟ್ರೈ ಮಾಡಿದ್ದೀನಿ. ನೀವು ಹಿಂದೆ ಯಾವುದು ನೋಡಿರಲ್ಲ ಈ ಥರ ವಿಡಿಯೋನ ಅಂತ ಅಂದ್ಕೊಳ್ತೀನಿ. ತುಂಬಾ ವಿಶೇಷವಾದ ವಿಡಿಯೋ. ಖಂಡಿತ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಬೊಂಬಟಾಗಿತ್ತು. ಜೊತೆಗೆ ಆರೋಗ್ಯವರ್ಧಕ ಕೂಡ. ಆಲೂಗಡ್ಡೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದರೆ ಹಲಸಿನ ಬೀಜ ತುಂಬಾ ಪೋಷಕಾಂಶಗಳ ಆಗರ. ಅದರಿಂದ ಗೋಲ್ಗಪ್ಪ ಮಾಡಿದ್ದೆ. ಟೇಸ್ಟೂ ಸೂಪರ್ ಆಗಿತ್ತು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೀವು ಖಂಡಿತ ಟ್ರೈ ಮಾಡಿ. ನೋಡಿ, ನಾನು ಒಂದು 3 ರಿಂದ 4 ವಿಸಲ್ನ ಕೂಗಿಸ್ಕೊಂಡಿದ್ದೆ. ಬಟಾಣಿನೂ ಚೆನ್ನಾಗಿ ಬೆಂದಿದೆ, ಹಾಗೆ ಹಲಸಿನ ಬೀಜನೂ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಎತ್ತಿಟ್ಕೊಂಡಿದ್ದೀನಿ. ಇದು ಬೆಂದ ನಂತರ ನೋಡಿ, ಸಿಪ್ಪೆನ ನೋಡಿ ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಆಗಿ. ಅದ್ರ ಮೇಲೆ ಇರೋಂಥ ಸಿಪ್ಪೆನ ತಣ್ಣಗಾದ ನಂತರ ತೆಗೆದುಬಿಟ್ರೆ ಅದು ಕೂಡ ವೈಟ್ಗಾಗುತ್ತೆ. ನೋಡಿ, ಬಟಾಣಿ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನೋಡಿ, ಬೀಜ ನೋಡ್ತಿದ್ದೀರಲ್ಲ, ಇದ್ರ ಮೇಲೆ ಇರೋಂಥ ಕೆಂಪು ಕಲರ್ ಸಿಪ್ಪೆ ಏನಿದೆ ಅದನ್ನು ಸ್ವಲ್ಪ ರಿಮೂವ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾನು ಒಂದೆರಡನ್ನ ತೋರಿಸ್ತೀನಿ ನೋಡಿ. ಕ್ಲೀನಾಗಿ ಇದೇ ರೀತಿ ರಿಮೂವ್ ಮಾಡ್ಕೊಳ್ಬೇಕು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಿದ್ರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಆದಷ್ಟು ಹೆಚ್ಚು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ, ಈ ರೀತಿಯಾಗಿ ಎಲ್ಲ ಸಿಪ್ಪೆನೂ ತೊಗೊಂಡು ಬಿಡಬೇಕು. ನೋಡಿ, ಎಲ್ಲ ಕಲರು ಚೆನ್ನಾಗಿ ವೈಟ್ ಆಗ್ತಿದೆ ಅಲ್ಲ. ಕೆಂಪು ಸಿಪ್ಪೆ ತೆಗೆದ್ರೆ ಅದು ಕೂಡ ಆಲೂಗಡ್ಡೆ ಥರನೇ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಸುಲಿದಿದ್ದಾಯಿತು. ಇದ್ರ ಜೊತೆಗೆ ಬಟಾಣಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ತೀನಿ. ಈಗ ಇದಕ್ಕೆ ಬಟಾಣಿನ ಸೇರಿಸ್ಕೊಂಡು ಬಿಡೋಣ. ನೋಡಿ, ಬೇಯಿಸಿರೋ ಅಂಥ ಬಟಾಣಿನ ಸೇರಿಸ್ಕೊಳ್ತಿದ್ದೀನಿ. ಬಟಾಣಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಒಂದು 3 ರಿಂದ 4 ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊಂಡು ಬಿಡೋಣ. ಸಣ್ಣ ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿನ ಸೇರಿಸ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ಇಷ್ಟ ಆಗುತ್ತೆ. ಯಾಕೆಂದರೆ ಆರೋಗ್ಯವರ್ಧಕ ತರಕಾರಿ ಅಂತಲೇ ಹೇಳ್ಬೋದು ಹಲಸಿನ ಬೀಜ. ಹಣ್ಣನ್ನು ತಿಂದರೆ ಅನ್ಹೆಲ್ದಿ ಆಗ್ಬೋದೇನೋ ಶುಗರ್ ಇರೋರಿಗೆ ಅಥವಾ ಹೊಟ್ಟೆ ನೋವು ಬರೋರಿಗೆ. ಆದರೆ ಅದ್ರ ಬೀಜ ತಿನ್ನೋದ್ರಿಂದ ಖಂಡಿತ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಹಲಸಿನ ಬೀಜ ಸ್ವಲ್ಪ ಆಲೂಗಡ್ಡೆಗಿಂತ ಸ್ವೀಟ್ ಇರೋದ್ರಿಂದ ಒಂದು 1/4 ಸ್ಪೂನ್ ಅಷ್ಟು, ಅಂದರೆ ಒಂದು ಚಿಕ್ಕ ಸ್ಪೂನಲ್ಲಿ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ, ಸ್ಪೈಸಿಯಾಗಿರಲಿ ಅನ್ನೋ ಕಾರಣಕ್ಕೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಈಗ ಗೋಲ್ಗಪ್ಪದು ಮಿಕ್ಸರ್ ರೆಡಿ ಆಯಿತು. ಈಗ ಗೋಲ್ಗಪ್ಪನ ಮಾಡಲಿಕ್ಕೆ ಪುರಿನ ಕರ್ಕೊಂಡು ಬಿಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಎಣ್ಣೆನ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ. ನೋಡಿ, ರೆಡಿ ಪುರಿ ಎಲ್ಲ ಸಿಗುತ್ತಲ್ಲ ಮಾಲ್ಗಳಲ್ಲಿ, ತಂದು ಇಟ್ಕೊಂಡ್ರೆ ಬೇಕಾದಾಗೆಲ್ಲ ಗೋಲ್ಗಪ್ಪ, ಪಾನಿಪುರಿ ಎಲ್ಲ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಇದೆಲ್ಲ ಮಿಷನ್ ಮೇಡ್ ಗೋಲ್ಗಪ್ಪಗಳು, ಹಾಗಾಗಿ ಎಲ್ಲಿಯ ಕೂಡ ಇರುತ್ತೆ ಅಂತ ಹೇಳ್ಬೋದು. ಮ್ಯಾನ್ ಮೇಡ್ ಗೋಲ್ಗಪ್ಪಗಳು ಗೊತ್ತೇ ಇದೆಯಲ್ಲ, ಕಾಲಲ್ಲೆಲ್ಲ ತುಳಿತಿರ್ತಾರೆ, ಹೆಂಗಂದ್ರೆ ಹಂಗೆ ಸ್ವಚ್ಛವಾಗಿ ಮಾಡಿರಲ್ಲ. ಹಾಗಾಗಿ ಇದು ಮಿಷನ್ ಮೇಡ್ ಆಗಿರೋದ್ರಿಂದ ನೋಡಿ, ತುಂಬ ದಪ್ಪಗೆ ಉಬ್ಬಿ ಬರುತ್ತೆ, ತುಂಬ ತೆಳು ಇರುತ್ತೆ, ಚೆನ್ನಾಗಿರುತ್ತೆ ಇದು. ಇಲ್ಲ ಸಮಯ ಇದ್ದರೆ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಪುರಿ ಎಲ್ಲ ಕರೆದಿದ್ದಾಯಿತು. ಇದಕ್ಕೆ ಒಂದು ಪಾನಿ ರೆಡಿ ಮಾಡ್ಕೊಳ್ಬೇಕು. ಈಗ ಪಾನಿನ ರೆಡಿ ಮಾಡ್ಕೊಳ್ಳೋಣ. ಆಲ್ರೆಡಿ ಮಸಾಲೆ ಪುರಿ ವಿಡಿಯೋದಲ್ಲಿ ನಾನು ಪಾನಿನ ಮಾಡಿ ಹಾಕಿದ್ದೀನಿ. ಹಿಂದೆ ಹೋಗಿ ನೋಡೋಕ್ಕಾಗದೇ ಇರೋರು ಇಲ್ಲೇ ನೋಡ್ಕೊಂಡು ಬಿಡಲಿ ಅಂತ ಮತ್ತೊಮ್ಮೆ ಪಾನಿ ಮಾಡೋ ವಿಡಿಯೋನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಅಂದರೆ ಅರ್ಧ ಮುಷ್ಟಿಯಷ್ಟು, 3 ಹಸಿಮೆಣಸಿನ್ಕಾಯಿ, ಹಾಗೆ ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇದನ್ನು ಪೀಸ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನ್ ಕಾಳುಮೆಣಸು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಪ್ಯೂರಿ ಈ ರೀತಿ ಇದೆ. ಇದನ್ನು ಈಗ ಶೋಧಿಸ್ಕೊಂಡು ಬಿಡೋಣ. ಒಂದು ಜಾಲರಿಯಲ್ಲಿ ನೀಟಾಗಿ ಶೋಧಿಸ್ಕೊಳ್ಬೇಕು. ಫಿಲ್ಟರ್ ಆದಷ್ಟು ಚೆನ್ನಾಗಿರುತ್ತೆ ಪಾನಿ.
ಬಾಯಿಗೆ ತರಿಯಾಗಿ ಸಿಗ್ತಾಯಿದ್ರೆ ಅಷ್ಟು ಚೆಂದ ಅನಿಸಲ್ಲ. ಪಾನಿ ಎಲ್ಲ ಶೋಧಿಸ್ಕೊಂಡಿದ್ದಾಯಿತು. ಒಳ್ಳೆ ಆರೋಮ ಬರ್ತಾಯಿದೆ ಮನೆಯಲ್ಲೆಲ್ಲ, ತುಂಬಾ ಚೆನ್ನಾಗಿದೆ. ಖಾರ ಚಾಟ್ಸ್ ಅಂದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ. ಈಗ ಪಾನಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಹುಣಸೆ ರಸ, ಹಾಗಾಗಿ ಹುಣಸೆ ರಸನೂ ಕೂಡ ಇದರೊಳಗಡೆ ಶೋಧಿಸ್ಕೊಂಡು ಬಿಡ್ತೀನಿ. ಒಂದು ಉಂಡೆ ಗಾತ್ರ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಶೋಧಿಸ್ಕೊಳ್ತಿದ್ದೀನಿ. ಎಲ್ಲ ಕ್ಲೀನಾಗಿ ಶೋಧಿಸಿದ್ದಾಯಿತು. ಈಗ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಸ್ವಲ್ಪನೇ ಉಪ್ಪನ್ನು ಹಾಕಿರ್ತೀನಿ, ಯಾಕಂದರೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಬೇಕು. ಹಾಗೆ ಚಾಟ್ ಮಸಾಲನ ಹಾಕ್ಕೊಂಡೆ, 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ 2 ಸರಿ ಹಾಕ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಸೇರಿಸಿದ್ರೇ ಪಾನಿಗೊಂದು ನಿಜವಾದ ಟೇಸ್ಟು. ಸೇರಿಸ್ಬಿಟ್ಟು ನೀಟಾಗಿ ತಿರುಗಿಸ್ಕೊಂಡ್ರೆ ಪಾನಿ ಕೆಲಸ ಮುಗೀತು. ನೋಡಿ, ಪಾನಿ ರೆಡಿ. ಈಗ ಗೋಲ್ಗಪ್ಪನ ಸವಿಲಿಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ. ನೋಡಿ, ಪುರಿ ರೆಡಿಯಾಗಿದೆ, ಪಾನಿ ಹಾಗೆ ಗೋಲ್ಗಪ್ಪ ಮಿಶ್ರಣ ರೆಡಿಯಾಗಿದೆ. ಈಗ ಒಂದು ಸರ್ವಿಂಗ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಈಗ ಪುರಿನೆಲ್ಲ ಹೊಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ನೋಡಿ, ಪುರಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತೆಳುವಾಗಿ. ಗೋಲ್ಗಪ್ಪ ಮಿಶ್ರಣನ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಇಷ್ಟ ಆಗಿಲ್ಲ ಅಂದ ಪಕ್ಷದಲ್ಲಿ ನೀವು ಅರ್ಧ ಹಲಸಿನ ಬೀಜ, ಅರ್ಧ ಆಲೂಗಡ್ಡೆನ ಹಾಕು ಕೂಡ ಮಾಡ್ಕೊಳ್ಬೋದು. ನೋಡಿ, ಗೋಲ್ಗಪ್ಪ ಮಿಶ್ರಣ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಪುರಿ ಒಳಗಡೆ ಎಲ್ಲ ತುಂಬಿದ್ದೀನಿ. ಈಗ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಈರುಳ್ಳಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ತೀನಿ. ಹಸಿ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ, ಹಾಗೆ ಕ್ಯಾರೆಟ್ ತುರಿನ ಹಾಕ್ಕೊಂಡ್ಬಿಡೋಣ. ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ನೈಲಾನ್ ಮಿಕ್ಸರ್ನ ಸೇರಿಸ್ಕೊಳ್ತೀನಿ. ಗೋಲ್ಗಪ್ಪ ಅಂತೂ ಬೊಂಬಟ್ಟಾಗಿತ್ತು ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈಗ ಲಾಸ್ಟ್ ಪ್ರೋಸೆಸ್, ನೈಲಾನ್ ಮಿಕ್ಸರ್ನ ಸೇರಿಸ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೇ ನಿಜವಾಗ್ಲೂ ಸೂಪರ್ ಆಗಿತ್ತು ಗೋಲ್ಗಪ್ಪ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಗೋಲ್ಗಪ್ಪ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜವಾಗ್ಲೂ ವಿಶೇಷವಾದ ಗೋಲ್ಗಪ್ಪ ವಿಡಿಯೋ ಅಂತಲೇ ಹೇಳ್ಬೋದು. ಹಲಸಿನ ಬೀಜದಿಂದ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡ್ತೀರಲ್ಲ. ಧನ್ಯವಾದಗಳು.